ಬನ್ನಿ ಗ್ರಹಿಕೆಯ ಬಗ್ಗೆ ಒಂದು ಅದ್ಭುತವಾದ ದೃಷ್ಟಾಂತ ಕಥೆಯನ್ನ ನೋಡೋಣ. ಈ ಪ್ರಾಚೀನ ಕತೆ ಶುರುವಾಗೋದೇ ನಾವು ಜಗತ್ತನ್ನ ಹೇಗೆ ನೋಡ್ತೀವಿ ಅನ್ನೋ ಒಂದು ಸರಳ ಪ್ರಶ್ನೆಯಿಂದ. ಒಂದು ಪುಟ್ಟ ಹಳ್ಳಿಯಲ್ಲಿ ಸುಲೋಚನಾ ಮತ್ತು ದೇವಕಿ ಅಂತ ಇಬ್ಬರು ಅಕ್ಕಪಕ್ಕದ ಮನೆಯವರಿದ್ರು. ಒಂದು ದಿನ ಸುಲೋಚನಾ ತನ್ನ ಗಂಡನತ್ರ ಅಕ್ಕಪಕ್ಕದ ಮನೆಯವರ ಬಟ್ಟೆ ಬಗ್ಗೆ ದೂರಿಟ್ಕೊಳ್ಳು. ಆದ್ರೆ ಅವಳ ಗಂಡ ಆ ಪರಿಸ್ಥಿತಿಯನ್ನ ಪೂರ್ತಿ ಬೇರೆ ದೃಷ್ಟಿಕೋನದಿಂದ ನೋಡ್ದ. ಅವನು ವಿವರಿಸಿದ, ಬಟ್ಟೆಗಳು ಅಸಲಿಗೆ ಕೊಳೆಯಾಗಿಲ್ಲ ಅಂತ. ಅವರ ಕಿಟಕಿ ಸ್ವಚ್ಛ ಇರಲಿಲ್ಲ, ಅದಕ್ಕೆ ಹೊರಗಡೆ ಇರೋದೆಲ್ಲವೂ ದೋಷಪೂರಿತವಾಗಿ ಕಾಣ್ತಿತ್ತು. ಹಾಗಾಗಿ ಆ ನೋಟವನ್ನ ಬದಲಿಸೋಕೆ ಅವನು ಒಂದು ಸಿಂಪಲ್ ಕೆಲಸ ಮಾಡ್ದ. ನೋಡ್ತಿದ್ದ ಹಾಗೆ ಅವರು ಕಂಡ ದೃಶ್ಯದಲ್ಲಿ ಒಂದು ಅದ್ಭುತ ಬದಲಾವಣೆ ಆಯಿತು. ಸರಿಯಾಗಿ ಅದೇ ಸಮಯಕ್ಕೆ ಆ ದಂಪತಿಯನ್ನ ಗಮನಿಸಿದ ಒಬ್ಬ ಜ್ಞಾನಿ ಒಂದೆರಡು ಮಾತು ಹೇಳಿದ್ರು. ಆ ಜ್ಞಾನಿ ಕಿಟಕಿಯನ್ನ ಮನುಷ್ಯನ ಮನಸ್ಸಿಗೆ ಹೋಲಿಸಿ ಒಂದು ಅದ್ಭುತ ರೂಪಕ ಕೊಟ್ರು. ಅವರು ವಿವರಿಸಿದ್ದು ಹೀಗೆ: ನಮ್ಮೊಳಗಿನ ಸ್ಥಿತಿಯೇ ಬೇರೆಯವರ ಬಗ್ಗೆ ನಮ್ಮ ಗ್ರಹಿಕೆಯನ್ನು ಬಣ್ಣಿಸುತ್ತದೆ. ಇದನ್ನ ಕೇಳಿದ್ದಾಕ್ಷಣ ಸುಲೋಚನಾಗೆ ತನ್ನ ತಪ್ಪಿನ ಅರಿವಾಯ್ತು. ಅವಳು ನೋಡಿದ ರೀತಿಯಲ್ಲಿ ತಪ್ಪಿತ್ತು. ಈ ಅರಿವು ಅವಳ ನಡವಳಿಕೆ ಮತ್ತು ದೃಷ್ಟಿಕೋನದಲ್ಲಿ ದೊಡ್ಡ ಬದಲಾವಣೆಯನ್ನೇ ತಂತು. ಇದು ವೈದಿಕ ತತ್ವವಾದ ಆತ್ಮಶುದ್ಧಿಗೆ ಅಂದ್ರೆ ಸ್ವಯಂ ಶುದ್ಧೀಕರಣಕ್ಕೆ ಸಂಬಂಧಿಸಿದ್ದು. ಹಾಗಾಗಿ ಈ ಕಥೆಯ ಪ್ರಮುಖ ನೀತಿಯನ್ನ ಒಂದೇ ವಾಕ್ಯದಲ್ಲಿ ಹೀಗೆ ಹೇಳಬಹುದು: ಇದೆಲ್ಲ ನಮ್ಮ ಸ್ವಂತ ಗ್ರಹಿಕೆಗಳ ಬಗ್ಗೆ ಒಂದು ಕೊನೆಯ ಆಲೋಚನೆಯನ್ನ ಹುಟ್ಟುಹಾಕುತ್ತೆ.